ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ನಿಫ್ಟಿ 23,100ರ ಆಲ್ ಟೈಮ್ ಹೈಯನ್ನು ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ 2% ನಿಫ್ಟಿ ಕರೆಕ್ಟ್ ಆಗಿದೆ. 22,500ರ ರೆಸಿಸ್ಟೆನ್ಸ್ ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ಒಂದು ಲೆವೆಲ್ ನಿಫ್ಟಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಕೂಡ ಆಗಿರುತ್ತೆ. ಸೊ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ನ್ಯೂಸ್ ಇರಲಿಲ್ಲ. ಗ್ಲೋಬಲಿ ಮಾರ್ಕೆಟ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಇತ್ತು. ಹಾಗೆಯೇ ಯಾವ ಒಂದು ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ಚರ್ಚೆಗಳು ಕೂಡ ಜೋರಾಗಿತ್ತು. ಆದ್ರಿಂದ ಮಾರ್ಕೆಟ್ ಒಂದು ಆಲ್ ಟೈಮ್ ಹೈ ಹತ್ರ ಇದ್ದಿದ್ರಿಂದ ಪ್ರಾಫಿಟ್ ಬುಕಿಂಗ್ಸ್ ಬಂದಿದೆ. ಬಟ್ ಕೆಲವೊಂದಿಷ್ಟು ಪಾಸಿಟಿವ್ ನ್ಯೂಸ್ಗಳು ವೀಕೆಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮೇಜರ್ ಆಗಿ ಭಾರತದ Q4 GDP ನಂಬರ್ಸ್ ಬಂದಿದೆ. ಆನಲಿಸ್ಟ್ಗಳು ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದು ಭಾರತದಲ್ಲಿ Q4 ನಲ್ಲಿ 6.8% GDP ಗ್ರೋತ್ ರೆಕಾರ್ಡ್ ಆಗ್ಬೋದು ಅಂತ. ಬಟ್ 7.8% GDP ಗ್ರೋತ್ Q4 ನಲ್ಲಿ ರೆಕಾರ್ಡ್ ಆಗಿದೆ. ಹಾಗೆ ಓವರ್ ಆಲ್ 2024ರ ಫಿನಾನ್ಷಿಯಲ್ ಇಯರ್ನ 4 ಕ್ವಾರ್ಟರ್ಗಳ GDP ಗ್ರೋತ್ನ ಆವರೇಜ್ 7.8% ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈಗ 4 ಕ್ವಾರ್ಟರ್ಗಳ ಓವರ್ ಆಲ್ GDP ಗ್ರೋತ್ 8.2% ಡಿಕ್ಲೇರ್ ಆಗಿದೆ. ಒಂದು ಸ್ಟ್ರಾಂಗ್ ಗ್ರೋತ್ GDP ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಎಕ್ಸ್ಪರ್ಟ್ಗಳ ಪ್ರಿಡಿಕ್ಷನ್ ಏನಿತ್ತು, ಸೊ ಅದಕ್ಕಿಂತ ಒಳ್ಳೆ ಒಂದು ಗ್ರೋತೆ ನಮಗೆ GDP ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ GDP ಗ್ರೋತ್ನ ಪ್ರಿಡಿಕ್ಷನ್ಸ್ಗಳು ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ US ಮಾರ್ಕೆಟ್ಸ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಶುಕ್ರವಾರದ ದಿನ ನೋಡೋದಕ್ಕೆ ಸಿಕ್ಕಿದೆ. US ಮಾರ್ಕೆಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ US ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ರೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನೊಂದು ಮೇಜರ್ ಇವೆಂಟ್ ಎಲೆಕ್ಷನ್ ನ ಎಕ್ಸಿಟ್ ಪೋಲ್ಸ್ ಅದು ಕೂಡ ಬಂದಿದೆ. ಸೊ ಅದು ಕೂಡ ಮಾರ್ಕೆಟ್ ನಲ್ಲಿ ಮತ್ತೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನೇ ತೋರಿಸ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಸರ್ವೆಗಳಲ್ಲಿ ನಮಗೆ NDA BJPಯ ಅಲಯನ್ಸ್ ಏನಿದೆ, ಸೊ ಅದೇ ಒಂದು ಅಲಯನ್ಸ್ ಮೆಜಾರಿಟಿನೊಂದಿಗೆ ಪವರ್ಗೆ ಬರ್ತಾರೆ ಅನ್ನುವಂಥ ಸರ್ವೆಗಳು ನೋಡೋದಕ್ಕೆ ಸಿಕ್ಕಿದೆ. ಸಾಕಷ್ಟು ಸರ್ವೆಗಳಲ್ಲಿ 350ರಿಂದ 370ರ ನಂಬರ್ಸ್ ನೋಡೋದಕ್ಕೆ ಸಿಗ್ತದೆ. ಆದ್ರಿಂದ ಒಂದು ಕ್ಲಿಯರ್ ಮೆಜಾರಿಟಿ BJP ಮತ್ತೆ NDAಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಆವರೇಜ್ ತಗೊಂಡ್ರು ಕೂಡ 350ರಿಂದ 360 ಸ್ಥಾನಗಳನ್ನ NDA ಪಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಒಂದು ಸರ್ವೆನಲ್ಲಿ INDIA ಅಲಯನ್ಸ್ ಪವರ್ಗೆ ಬರ್ತಾರೆ ಅನ್ನುವಂಥ ರಿಪೋರ್ಟ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಇದು ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಎಕ್ಸಿಸ್ಟಿಂಗ್ ಗವರ್ಮೆಂಟ್ ಮತ್ತೆ ಪವರ್ಗೆ ಬಂದ್ರೆ ಪಾಲಿಸಿಗಳಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಈಗೇನು ಬಜೆಟ್ ಅನೌನ್ಸ್ ಆಗಿದೆ ಅದರ ಒಂದು ಎಕ್ಸ್ಟೆನ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ ಆಲ್ ಅದು ಮಾರ್ಕೆಟ್ನ ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡುತ್ತೆ. ಸೊ ಸಾಕಷ್ಟು ಪಾಸಿಟಿವ್ ನ್ಯೂಸ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ BJP ತಮ್ಮ ಎಲೆಕ್ಷನ್ ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡಿದಾಗ ಅಬ್ಕಿ ಬಾರ್ 400 ಪಾರ್ ಅಂದ್ರೆ 400ರ ಮಾರ್ಕ್ ಏನಿದೆ ಅದನ್ನ ನಾವು ಕ್ರಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಬಹಳಷ್ಟು ಸರ್ವೆಗಳಲ್ಲಿ ಆ ಒಂದು ಫಿಗರ್ ರೀಚ್ ಆಗ್ತಿರೋದು ಕಾಣಿಸ್ತಿಲ್ಲ. ಕೆಲವೊಂದಿಷ್ಟು ಸರ್ವೆಗಳು 400ರ ಮಾರ್ಕ್ ಹತ್ರ ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಮೇಜರ್ ಆಗಿ News24 ಟುಡೇಸ್ ಚಾಣಕ್ಯ 400 ಸೀಟ್ಗಳನ್ನ NDA ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. TVCNX 371ರಿಂದ 400 ಸ್ಥಾನ NDA ಪಡ್ಕೋಬಹುದು ಅಂತ ಹೇಳಿದ್ದಾರೆ. ಸೊ ಈ ರೀತಿಯಲ್ಲಿ ಕೆಲವೊಂದಿಷ್ಟು ಪ್ರಿಡಿಕ್ಷನ್ಸ್ಗಳು 400ರ ಹತ್ರ ನೋಡೋದಕ್ಕೆ ಸಿಗ್ತದೆ. ಬಟ್ ಸಾಕಷ್ಟು ಸರ್ವೆಗಳಲ್ಲಿ 320ರಿಂದ 360 ಸ್ಥಾನ ಬರ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್ಸ್ ಇದೆ. ಬಟ್ ಸ್ಟಿಲ್ 350ರ ಲೆವೆಲ್ ಅನ್ನ NDA ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ 4 ಸಿನಾರಿಯೋ ಬಗ್ಗೆ ಕಳೆದ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಒಂದು ಸಿನಾರಿಯೋ ಈಗ ಕಂಪ್ಲೀಟ್ಲಿ ಔಟ್ ಆಫ್ ಕಾಂಟೆಕ್ಸ್ಟ್ ಕಾಣಿಸ್ತಿದೆ. ಸೊ ಅದೇನು ಅಂದ್ರೆ INDIA ಅಲಯನ್ಸ್ ನ ಗವರ್ಮೆಂಟ್ ಫಾರ್ಮ್ ಆದ್ರೆ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ಬೋದು ಅನ್ನೋದು. ಸೊ ಈಗ INDIA ಅಲಯನ್ಸ್ ಪವರ್ಗೆ ಬರುವಂತ ಚಾನ್ಸಸ್ ಬಹಳಷ್ಟು ಕಡಿಮೆ ಕಾಣಿಸ್ತಿದೆ. ಈಗ ಮೇಜರ್ ಆಗಿರುವಂತ ಒಂದು ಕ್ವೆಶ್ಚನ್ ಏನಂದ್ರೆ 400 ಸೀಟ್ಗಳ ಮಾರ್ಕ್ ಅನ್ನ NDA ರೀಚ್ ಮಾಡ್ಬೋದಾ ಅಂತ. ಸೊ 400ರ ಮೇಲ್ಗಡೆ ನಮಗೆ ಫಿಗರ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಬುಲ್ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ. ಅದೇ NDA ಏನಾದರೂ 320ರಿಂದ 360 ಸ್ಥಾನಗಳನ್ನ ಪಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಒಂದು ಸಣ್ಣ ಜಂಪ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಆಲ್ ಟೈಮ್ ಹೈನ ಲೆವೆಲ್ಸ್ ನೋಡೋದಕ್ಕೆ ಸಿಗ್ಬೋದು. ಅದೇ 280ರಿಂದ 320 ಸ್ಥಾನಗಳು ನೋಡೋದಕ್ಕೆ ಸಿಕ್ಕಿದ್ರೆ ಮಾರ್ಕೆಟ್ ಕರೆಂಟ್ ಲೆವೆಲ್ಸ್ ನಲ್ಲೇ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈಗ ಬಂದಿರುವಂತ ಎಕ್ಸಿಟ್ ಪೋಲ್ಗಳ ಪ್ರಕಾರ 320ರಿಂದ 360 ಸ್ಥಾನ ಬರುವಂತ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಿದೆ. ಸೊ ಈಗಿರುವಂತ ಕ್ವೆಶ್ಚನ್ ಈ ಒಂದು ಎಕ್ಸಿಟ್ ಪೋಲ್ ಹಾಗೇನೆ Q4 GDP ಡೇಟಾ ಏನ್ ಬಂದಿದೆ, ಸೊ ಆ ಒಂದು ಲೆವೆಲ್ಸ್ ಸೋಮವಾರ ಮಂಗಳವಾರ ನೋಡೋದಕ್ಕೆ ಸಿಗ್ಬೋದಾ ಅಂತ. ಸೊ ಖಂಡಿತವಾಗ್ಲೂ ಆ ಒಂದು ಲೆವೆಲ್ಸ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಮಾರ್ಕೆಟ್ ನಲ್ಲಿ ವೊಲಟಾಲಿಟಿ ಕೂಡ ಸಾಕಷ್ಟು ಇರುತ್ತೆ. ಇಂಡಿಯನ್ ವಿಕ್ಸ್ ಏನಿದೆ ಅಂದ್ರೆ ವೊಲಟಾಲಿಟಿ ಇಂಡೆಕ್ಸ್ ಏನಿದೆ ಅದರಲ್ಲಿ ಸಾಕಷ್ಟು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಬಟ್ ಓವರ್ ಆಲ್ ಡೇಟಾ ಏನ್ ಬಂದಿದೆ ಅದರ ಬೇಸಿಸ್ ಮೇಲೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ನಾವು ಸೋಮವಾರ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೆ ಎಲೆಕ್ಷನ್ ನ
ರಿಸಲ್ಟ್ 2019ರಲ್ಲಿ ಬಂದಾಗ ಮಾರ್ಕೆಟ್ನಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ರ್ಯಾಲಿ ಇತ್ತು. ಬಟ್ ಕ್ಲೋಸಿಂಗ್ ಬೇಸಿಸಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ಕರೆಕ್ಟ್ ಆಗಿತ್ತು. ಬಟ್ ಎಕ್ಸಿಟ್ ಪೋಲ್ಸ್ ಬಂದಾಗ ಮಾರ್ಕೆಟ್ನಲ್ಲಿ ಒಳ್ಳೆಯ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗ ಎಕ್ಸಿಟ್ ಪೋಲ್ ಬಂದಿದೆ, ಸೋಮವಾರದ ದಿನ ಒಳ್ಳೆಯ ಒಂದು ಜಂಪನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ ಮಾರ್ಕೆಟ್ ಇದೇ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬಟ್ ಸ್ಟಿಲ್ ಓವರ್ ಆಲ್ ಸೆಂಟಿಮೆಂಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಮುಂದಿನ ವಾರದ ಮೇಜರ್ ಈವೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಸೊ ಮೇಜರ್ ಇವೆಂಟ್ ಲೋಕಸಭಾ ಎಲೆಕ್ಷನ್ ನ ರಿಸಲ್ಟ್ ಜೂನ್ 4ಕ್ಕೆ ಎಲೆಕ್ಷನ್ ರಿಸಲ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 12 ಗಂಟೆ 1 ಗಂಟೆ ಸುಮಾರಿಗೆ ಒಂದು ಕ್ಲಿಯರ್ ಔಟ್ಕಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಕ್ಸಿಟ್ ಪೋಲ್ಸ್ ಗಳು ಬಂದಿದ್ರು ಕೂಡ ಸೊ ಎಷ್ಟು ಸೀಟ್ಸ್ ಬರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಎಲ್ಲರಲ್ಲೂ ಕೂಡ ಇರುತ್ತೆ. ಸೊ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಜೂನ್ 4ರ ಬೆಳಿಗ್ಗೆ ಫಸ್ಟ್ ಹಾಫ್ ವರೆಗೂ ನಾವು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ನಂಬರ್ ಆಫ್ ಸೀಟ್ಸ್ ಎಷ್ಟು ಬಂದಿರುತ್ತೆ ಅದರ ಬೇಸಿಸ್ ಮೇಲೆ ಒಂದು ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ಇರುತ್ತೆ. ಮತ್ತೆ ಜುಲೈ ತಿಂಗಳಲ್ಲಿ ಒಂದು ಹೊಸ ಬಜೆಟ್ ಬರುತ್ತೆ. ಹೊಸ ಪಾಲಿಸಿಗಳನ್ನ ಎಕ್ಸಿಸ್ಟಿಂಗ್ ಗವರ್ಮೆಂಟ್ ತರುವಂತ ಚಾನ್ಸಸ್ ಇದೆ. ಆದ್ರಿಂದ ಕೂಡ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ಸ್ ಇರಬಹುದು. ಸೊ ಈ ಒಂದು ಲೆವೆಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಟ್ರೇಡರ್ಸ್ ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ RBI ನ ಪಾಲಿಸಿ ಮೀಟಿಂಗ್ ಜೂನ್ 7ಕ್ಕೆ ಬರುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ ಯಾವುದೇ ರೀತಿಯ ರೇಟ್ ಕಟ್ ರೇಟ್ ಹೈಕ್ ಚಾನ್ಸಸ್ ಇರೋದಿಲ್ಲ. ಸೊ ಮೇ ಬಿ ಈಗೇನು ರೆಪೋ ರೇಟ್ ನೋಡೋದಕ್ಕೆ ಸಿಗ್ತದೆ ಅದೇ ಒಂದು ರೇಟನ್ನೇ ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ GDP ಗ್ರೋತ್ನ ಫೋರ್ಕಾಸ್ಟ್ ಹಾಗೆ ಇನ್ಫ್ಲೇಷನ್ನ ಫೋರ್ಕಾಸ್ಟನ್ನು ಕೂಡ RBI ಮಾಡ್ತಾರೆ. ಆ ನಂಬರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಮೇಜರ್ ಥಿಂಗ್ FIIs ನ ಇನ್ವೆಸ್ಟ್ಮೆಂಟ್. FIIs ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಮೇ ತಿಂಗಳಲ್ಲಿ 42,000 ಕೋಟಿಯ ಟೋಟಲ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈಯಿಂಗ್ ಅನ್ನ ಮಾಡ್ತಿದ್ರು ಕೂಡ FIIs ನೆಟ್ ಸೆಲ್ಲರ್ಸ್ ಆಗಿರೋದ್ರಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ವಾರದಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ ನ ಕ್ಲಾರಿಟಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಎಕ್ಸಿಸ್ಟಿಂಗ್ ಗೌರ್ಮೆಂಟೇ ಮತ್ತೆ ಪವರ್ಗೆ ಬರ್ತಿರೋದ್ರಿಂದ FIIs ನೆಟ್ ಬೈ ಆಗುವಂತ ಚಾನ್ಸಸ್ಗಳು ಕೂಡ ಹೆಚ್ಚಾಗಿರುತ್ತೆ. FIIs ಒಳ್ಳೆ ಒಂದು ಬೈಯಿಂಗ್ ಅನ್ನ ಮಾಡಿದಾಗ ಆಬ್ವಿಯಸ್ಲಿ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ. ಹಾಗೆ ಈ ಒಂದು ಈವೆಂಟ್ನಲ್ಲಿ ಯಾವೆಲ್ಲ ಶೇರ್ಸ್ಗಳು ಯಾವೆಲ್ಲ ಸೆಕ್ಟರ್ಗಳು ಫೋಕಸ್ನಲ್ಲಿ ಇರುತ್ತೆ ಅದರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಆ ವಿಡಿಯೋ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೀವು ನೋಡ್ಬೋದಾಗುತ್ತೆ. ಮೇಜರ್ ಆಗಿ PSU ಸೆಕ್ಟರ್ನ ಸ್ಟಾಕ್ಗಳು, ರೈಲ್ವೆ ಸ್ಟಾಕ್ಗಳು, ಡಿಫೆನ್ಸ್ ಸ್ಟಾಕ್ಗಳು, ಹಾಗೆ ಪ್ರೈವೇಟ್ ಸೆಕ್ಟರ್ನ ಬ್ಯಾಂಕ್ಗಳು, ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ಇರುವಂಥ ಚಾನ್ಸಸ್ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಸ್ಟಾಕ್ ಅದರ ವ್ಯಾಲ್ಯೂಯೇಷನ್ ಯಾವ ರೀತಿಯಲ್ಲಿ ಇದೆ ಅದರ ಬೇಸಿಸ್ ಮೇಲೆ ನಾವು ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಯಾಕೆಂದರೆ ಆಲ್ರೆಡಿ PSU ಸೆಕ್ಟರ್ ತುಂಬಾನೇ ಜಂಪ್ ಆಗಿದೆ. PSU ಸೆಕ್ಟರ್ನ ಮಾರ್ಕೆಟ್ ಕ್ಯಾಪ್ ಕೂಡ ತುಂಬಾ ಜಂಪ್ ಆಗ್ತಿರೋದು ಕಾಣಿಸ್ತಿದೆ. ಆದ್ರಿಂದ ವ್ಯಾಲ್ಯೂಯೇಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಈ ಒಂದು ವಾರದಲ್ಲಿ ಆ PSU ಸೆಕ್ಟರ್ನ ಸ್ಟಾಕ್ಗಳು ರನ್ ಆದ್ರೂ ಕೂಡ ಆದಷ್ಟು ಬೇಗ ಒಂದು ಪ್ರಾಫಿಟ್ ಬುಕಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ PSU ಸೆಕ್ಟರ್ನ ಸ್ಟಾಕ್ಗಳು, ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾನೇ ಜಂಪ್ ಇದ್ರೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಬಗ್ಗೆ ಕೂಡ ನೀವು ಆಲೋಚನೆ ಮಾಡಬಹುದಾಗುತ್ತೆ. ಹಾಗೆ ಸೋಮವಾರದ ದಿನ ಕ್ರೊನಾಕ್ಸ್ ಲ್ಯಾಬ್ ಸೈನ್ಸಸ್ನ IPO ಬರ್ತಿದೆ. ಈ IPO ಡೀಟೇಲ್ ವಿಡಿಯೋನ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. IPO ಡೀಟೇಲ್ಸನ್ನು ನೀವು ತಿಳ್ಕೊಬೋದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. ಖಂಡಿತವಾಗ್ಲೂ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದು. NSE ರೀಸೆಂಟಾಗಿ EV ಇಂಡೆಕ್ಸ್ ಅನ್ನು ಲಾಂಚ್ ಮಾಡಿದರೆ. ಈ ಒಂದು EV ಇಂಡೆಕ್ಸ್ನಲ್ಲಿ EV ಮ್ಯಾನುಫ್ಯಾಕ್ಚರರ್ಸ್ಗಳು ಅಂದರೆ ಎಲೆಕ್ಟ್ರಿಕ್ ವೆಹಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳು, ಬ್ಯಾಟ್ರಿ ಕಾಂಪೊನೆಂಟ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳು, ಹಾಗೆಯೇ ರಾ ಮೆಟೀರಿಯಲ್ ಸಪ್ಲೈ ಮಾಡುವಂಥ ಕಂಪನಿಗಳು, ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಟೆಕ್ನಾಲಜಿ ಕಂಪನಿಗಳು ಅಂದರೆ ಸಾಫ್ಟ್ವೇರ್ ಡೆವಲಪ್ ಮಾಡುವಂಥ ಕಂಪನಿಗಳು ಈ ಇಂಡೆಕ್ಸ್ನ ಪಾರ್ಟ್ ಆಗಿರುತ್ತೆ. ಈ ಒಂದು ಇಂಡೆಕ್ಸ್ನ ಬೇಸ್ ಲೈನ್ 2018ರ ಏಪ್ರಿಲ್ 2 ಆಗಿರುತ್ತೆ. ಆ ಒಂದು ಟೈಮ್ನಲ್ಲಿ ಇಂಡೆಕ್ಸ್ನ ಪಾರ್ಟ್ ಆಗಿರುವಂಥ ಸ್ಟಾಕ್ಗಳು ಯಾವ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿತ್ತು ಅದರ ಬೇಸಿಸ್ ಮೇಲೆ ವ್ಯಾಲ್ಯೂವನ್ನು ಸೆಟ್ ಮಾಡಿದ್ದಾರೆ. ಬೇಸ್ ವ್ಯಾಲ್ಯೂ 1000 ಆಗಿರುತ್ತೆ. ಅದಾದಮೇಲೆ ಮುಂದಿನ 6 ವರ್ಷಗಳಲ್ಲಿ ಆ ಸ್ಟಾಕ್ಗಳಲ್ಲಿ ಯಾವ ರೀತಿಯ ರ್ಯಾಲಿ ಇದೆ ಅದರ ಬೇಸಿಸ್ ಮೇಲೆ ಈ ಒಂದು ಇಂಡೆಕ್ಸ್ನ ಟೋಟಲ್ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಈ ಒಂದು ಇಂಡೆಕ್ಸ್ನಲ್ಲಿ ಆಟೋ ಮ್ಯಾನುಫ್ಯಾಕ್ಚರರ್ ಹಾಗೆ ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ 72% ವೆಯ್ಟೇಜ್ ರಿಸರ್ವ್ ಆಗಿದೆ. ಹಾಗೆ IT ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿಗಳು, EV ಕಂಪನಿಗಳಿಗೆ, ಸಾಫ್ಟ್ವೇರನ್ನು ಡೆವಲಪ್ ಮಾಡುವಂಥ ಕಂಪನಿಗಳಿಗೆ 11% ವೆಯ್ಟೇಜ್ ರಿಸರ್ವ್ ಆಗಿದೆ. ಹಾಗೆ ಕೆಮಿಕಲ್ ಸೆಕ್ಟರ್ನ ಕಂಪನಿಗಳು ಕೂಡ ಈ ಒಂದು ಇಂಡೆಕ್ಸ್ನ ಪಾರ್ಟ್ ಆಗಿರುತ್ತೆ. 10% ವೆಯ್ಟೇಜ್ ಕೆಮಿಕಲ್ ಸೆಕ್ಟರ್ನ ಕಂಪನಿಗಳಿಗೆ ಅಲಾಟ್ ಆಗಿದೆ. ಕ್ಯಾಪಿಟಲ್ ಗೂಡ್ಸ್ಗೆ 6.39%, ಆಯಿಲ್, ಗ್ಯಾಸ್ ಮತ್ತು ಕನ್ಸ್ಯೂಮೇಬಲ್ಸ್ಗೆ 3.37% ಅಲೋಕೇಶನ್ ಸಿಕ್ಕಿದೆ.
ಸೊ ಈ ಒಂದು ಇಂಡೆಕ್ಸ್ನಲ್ಲಿ ಹೆಚ್ಚಿನ ಒಂದು ವೆಯ್ಟೇಜ್ ಬಜಾಜ್ ಆಟೋಗೆ ಸಿಗ್ತದೆ. ಬಜಾಜ್ ಆಟೋ 7% ವೆಯ್ಟೇಜನ್ನು ಈ ಒಂದು ಇಂಡೆಕ್ಸ್ನಲ್ಲಿ ಹೊಂದಿರುತ್ತೆ. ಹಾಗೆ ಸೆಕೆಂಡ್ ಹೈಯೆಸ್ಟ್ ವೆಯ್ಟೇಜ್ ಟಾಟಾ ಮೋಟಾರ್ಸ್ಗೆ ಸಿಗ್ತಿರೋದು ಕಾಣಿಸ್ತದೆ. ಟಾಟಾ ಮೋಟಾರ್ಸ್ 6.49% ವೆಯ್ಟೇಜನ್ನು ಈ ಒಂದು ಇಂಡೆಕ್ಸ್ನಲ್ಲಿ ಹೊಂದಿರ್ತಾರೆ. ಮೂರನೇದಾಗಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ 5.83%, ಮಾರುತಿ ಸುಜುಕಿ 5.28% ವೆಯ್ಟೇಜನ್ನು ಹೊಂದಿರ್ತಾರೆ. ಈ ಟಾಪ್ 4 ಕಂಪನಿಗಳೇ ಹೆಚ್ಚಿನ ಒಂದು ವೆಯ್ಟೇಜನ್ನು ಇವಿ ಇಂಡೆಕ್ಸ್ನಲ್ಲಿ ಹೊಂದಿರ್ತಾರೆ. ಈ ಸ್ಟಾಕ್ಗಳ ಮೊಮೆಂಟಮ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಇಂಡೆಕ್ಸ್ನ ಮೊಮೆಂಟಮ್ ಕೂಡ ಡಿಸೈಡ್ ಆಗುತ್ತೆ. ಅದಾದಮೇಲೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ ಎಕ್ಸೈಡ್ ಇಂಡಸ್ಟ್ರೀಸ್ ಮತ್ತು ಬಾಷ್ ಕೂಡ ಈ ಒಂದು ಇಂಡೆಕ್ಸ್ನ ಪಾರ್ಟ್ ಆಗಿದ್ದು 4.78, 4.56% ರೆಸ್ಪೆಕ್ಟಿವ್ಲಿ ಅಲೋಕೇಶನ್ ಅನ್ನು ಪಡ್ಕೊಂಡಿದ್ದಾರೆ. ಹಾಗೆ ಸಂವರ್ಧನ್ ಮದರ್ಸನ್, ಐಶಾರ್ ಮೋಟಾರ್ಸ್, ಸಿಜಿ ಪವರ್, ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಈ ಎಲ್ಲ ಕಂಪನಿಗಳು ಕೂಡ ಈ ಇಂಡೆಕ್ಸ್ನ ಪಾರ್ಟ್ ಆಗಿರ್ತಾರೆ. ಸೊ IT ಇಂಡೆಕ್ಸ್, ಬ್ಯಾಂಕಿಂಗ್ ಇಂಡೆಕ್ಸ್ನ ರೀತಿಯಲ್ಲಿ ಇವಿ ಕಂಪನಿಗಳ ಒಂದು ಇಂಡೆಕ್ಸ್ ಕೂಡ ನಮಗೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಇಂಡೆಕ್ಸ್ನಲ್ಲಿ ಕೂಡ ನಾವು ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಇದರ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದ್ದರೆ ನೀವು ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಸ್ವಲ್ಪ ಪ್ರಾಫಿಟ್ ಇದ್ದಾಗ ಪ್ರಾಫಿಟ್ಗಳನ್ನು ತಗೊಳ್ಳಿ. ಯಾವೊಂದು ಲೆವೆಲ್ವರೆಗೂ ಮಾರ್ಕೆಟ್ ಹೋಗುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಡಿವಿಜುವಲ್ ಸ್ಟಾಕ್ನ ಬೇಸಿಸ್ ಮೇಲೆ ಡಿಸಿಷನ್ಸ್ಗಳನ್ನು ತಗೋಬೋದಾಗುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದರೆ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಬೈ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮುಂದಿನ 5 ವರ್ಷಗಳಲ್ಲಿ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.